ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜರಾಜೇಶ್ವರಿ. ಇಂದಿನ ಓದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಮಾನಸ ಗಂಗೋತ್ರಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ ಪಠ್ಯ ಉಪಪ್ರಧಾನ ಪತ್ರಿಕೆ ಆಧುನಿಕ ಕರ್ನಾಟಕ ಸಾಹಿತ್ಯ ಚಳವಳಿ ಇದರಿಂದ ಓದ್ತಾ ಇದ್ದೇನೆ. ಇದರಲ್ಲಿ ಕನ್ನಡ ಭಾಷೆ ವೇದ ಉಪನಿಷತ್ತುಗಳಷ್ಟು ಪ್ರಾಚೀನ ಹೀಗಂತ ಹೇಳಿದವರು ಶಂಭಾ ಜೋಶಿಯವರು. ಶಂಭಾ ಜೋಶಿ ಅಂದರೆ ಶಂಕರ ಬಾಳ ದೀಕ್ಷಿತ ಜೋಶಿ. ಇವರು ಪ್ರಸಿದ್ಧ ಕನ್ನಡ ಭಾಷಾ ತಜ್ಞರು. ಮುಂದುವರೆದು ಕರ್ಣೇಶು ಅಟತಿ ಕರ್ನಾಟಕ, ಕಿವಿಗಳಲ್ಲಿ ಬಿದ್ದು ಪ್ರಸಿದ್ಧವಾದದ್ದು ಕರ್ನಾಟಕ ಅಂತ ಕೂಡ ಇದು ಶಬ್ದರತ್ನಾವಲಿ ಇದರಲ್ಲಿ ತಿಳಿಸಲಾಗಿದೆ. ಕರ್ನಾಟ ಅನ್ನೋಂಥ ಹೆಸರು ಸ್ಕಂದ ಪುರಾಣದಲ್ಲಿಯೂ ಸಹ ಕಾಣಸಿಗುತ್ತೆ. ಇನ್ನು ಕಣ್ಣಾಡ ಇದರ ಇನ್ನೊಂದು ರೂಪ ಕಣ್ಣಾಡ ಅನ್ನೋದು ಶಿಲಪ್ಪದಿಕಾರನ್ ಅಂದರೆ ತಮಿಳಿನ ಶಿಲಪ್ಪದಿಕಾರನ್ ಕೃತಿಯಲ್ಲಿ ಸಹ ಕಂಡುಬರುತ್ತೆ. ಕನ್ನ ಅಥವಾ ಕಮ್ಮ ಎನ್ನುವಂಥ ಜನ ವಾಸವಿದ್ದಂತಹ ಜಾಗದಕ್ಕೆ ಕರ್ನಾಟ ಆಯಿತು ಅಂತ, ಅಂದರೆ ಕಮ್ಮಿತು ನಾಡು, ಕನ್ನಾಡು ಕಮ್ಮಾಡು ಆಗಿ ಕನ್ನಾಡು ಆಯಿತು, ಅದು ಕರುನಾಡು ಆಯಿತು ಅಂತ ಹೇಳಬಹುದು ಅಂತ ಇದರಲ್ಲಿ ತಿಳಿಸಲಾಗಿದೆ. ಕರುನಾಡು, ಕರ್ನಾಡು, ಕರ್ನಾಟ ಅಂದರೆ ರೇಫಾ ಇದ್ದಾಗ ನ ಅನ್ನೋದು ನ ಆಗುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಪುನ್ನಾಟ ಇದ್ದಿದ್ದು ಪುನ್ನಾಡು ಆಯಿತು, ಅಥವಾ ಪುನ್ನಾಡು ಇದ್ದದ್ದು ಪುನ್ನಾಟ ಅಂತ ಕರಿಬಹುದು. ಹೀಗಾಯಿತು. ಇದು ಕಮ್ಮಿತು ಪ್ಲಸ್ ನಾಡು ಕನ್ನಾಡು, ಕನ್ನಾಡು ಕರುನಾಡು, ಕರ್ನಾಡು ಕರ್ನಾಟ, ಕರ್ನಾಡು ಕರ್ನಾಟಕ, ಈಗ ಸದ್ಯಕ್ಕೆ ಕರ್ನಾಟಕ ಆಗಿದೆ. ಇನ್ನು ವೇದಗಳಷ್ಟು ಹಳೆಯ ಕಾಲದಲ್ಲೂ ಸಹ ಕನ್ನಡ ನಾಡು ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳ್ತಾರೆ. ಆಗ ಅದನ್ನು ಕಳವರು ಕನ್ನಡರು ಅಂತ ಕರೀತಾ ಇದ್ರು ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಈ ಸಂಸ್ಕೃತಿಗೂ ಸಹ ಕರ್ನಾಟಕ ಇತ್ತು ಅಂತ ಇವರು ಡಾಕ್ಟರ್ ಹೆರಾಸನ್ ಅವರು ಹೇಳ್ತಾರೆ. ಆದರೆ ಹರಪ್ಪ ಸಂಸ್ಕೃತಿಯ ಲಿಪಿಯನ್ನು ಇದುವರೆಗೂ ಯಾರಿಂದನೂ ಓದೋಕ್ಕಾಗಿಲ್ಲ. ಅದರಿಂದ ಅದು ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತಲೇ ಹೇಳಬೇಕಾಗತ್ತೆ. ಕರ್ ಮತ್ತು ನಾಡು, ಕರ್ ಪ್ಲಸ್ ನಾಡು, ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ ಸಹ ಇದನ್ನು ಕರಿಬಹುದಾಗಿದೆ. ಇದಿಷ್ಟು ಕನ್ನಡ ನಾಡಿನ ಬಗ್ಗೆ, ಅದರ ಉತ್ಪತ್ತಿಯ ಬಗ್ಗೆ ನಮಗೆ ತಿಳಿದಂತಹ ವಿಚಾರ. ನಮಸ್ಕಾರ.